everyone. We have with us Gausia's father today. His name is Kalandar. Thank you, sir, for agreeing to do this interview with us. Thank you. Thank you for giving your time. So please tell us, sir, what is your profession? What do you do? ನಾನು ಟೀಚರ್ ಆಗಿ ವರ್ಕ್ ಮಾಡ್ತೇನೆ ಅಜೀಂ ಪ್ರೇಮ್ಜಿ ಸ್ಕೂಲ್ ಅಲ್ಲಿ. So ನೀವು ಶಿಕ್ಷಕರು, ಟೀಚರ್. So he is working as a teacher in Azim Premji School. What subject do you teach? ನೀವು ಯಾವ ಸಬ್ಜೆಕ್ಟ್ ಹೇಳಿಕೊಡ್ತೀರಾ? ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಸಬ್ಜೆಕ್ಟ್ ನಲ್ಲಿ ಪಾಠ ಮಾಡ್ತೀನಿ ಅವರಿಗೆ. Okay, so he teaches in Kannada subject from 1st standard to 10th standard. Sir, how many children are in your school? ಎಷ್ಟು ಜನ ಮಕ್ಕಳಿದ್ದಾರೆ? ಹೆಚ್ಚು ಕಡಿಮೆ 316 ಜನ ಮಕ್ಕಳು LKG ಇಂದ ಹಿಡಿದು 10ನೇ ತರಗತಿವರೆಗೂ ಇದ್ದಾರೆ. So in his school there are 316 children from class LKG to 10th standard. 216 children from class LKG to 10th standard. My next question would be to you, what is your working time? ನಿಮ್ಮದು ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕೆಲಸ ಮಾಡ್ತೀರಾ? ಆಸ್ ಎ ಸರಿಯಾಗಿ ಸ್ಕೂಲ್ ಟೈಮ್ ಅಂತ ಹೇಳೋದಾದ್ರೆ ಬೆಳಗ್ಗೆ ನಾವು 9:30ಕ್ಕೆ ಸ್ಕೂಲ್ ಒಳಗಡೆಗೆ ಇರಲೇಬೇಕು. ಅಂದ್ರೆ 15 ನಿಮಿಷ ಮುಂಚೆ ಹೋಗ್ತೀವಿ, 9:15ಕ್ಕೆ. ಅಲ್ಲಿಂದ ಹಿಡಿದು 5:30ವರೆಗೂ ಸ್ಕೂಲ್ ಟೈಮ್ ಇರುತ್ತೆ. ಬಟ್ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಆ ಸಮಯ ಸಂದರ್ಭಾನುಸಾರವಾಗಿ ಬೇರೆ ಬೇರೆ ಟೈಮ್ಗೆ ಸ್ವಲ್ಪ ಅರ್ಲಿ ಹೋಗ್ಬೇಕಾಗುತ್ತೆ, ಕೆಲವೊಂದು ಸಾರಿ ಲೇಟಾಗಿ ಬರಬೇಕಾಗುತ್ತೆ. ಸೊ ಈ ಥರ ಇರುತ್ತೆ. So he is telling his working time is 9:30 to 5:30, but sometimes depending on the need he has to reach early or leave late from the school. Sir, ಯಾವ ಡೇ ಅಲ್ಲಿ ನೀವು ಕೆಲಸ ಮಾಡ್ತೀವಿ? Which days do you work? ಸೋಮವಾರದಿಂದ ಹಿಡಿದು ಶನಿವಾರದವರೆಗೂ ನಮಗೆ ವರ್ಕಿಂಗ್ ಡೇ ಇರುತ್ತೆ. ಆ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ಮತ್ತೆ ಪ್ರತಿ ತಿಂಗಳ ಮೊದಲನೇ ಶನಿವಾರ ಮತ್ತು ಭಾನುವಾರದ ದಿವಸ ನಮಗೆ ರಜೆ ಇರುತ್ತೆ. ಬಟ್ ಕೆಲವೊಂದ್ಸರಿ ಪರ್ಸನಲ್ ಆಗಿ ಬೇರೆ ಬೇರೆ ಪೇರೆಂಟ್ಸ್ ವಿಸಿಟ್ ಮಾಡೋದಾಗಿರ್ಬೋದು ಅಥವಾ ಕಮ್ಯುನಿಟಿ ಲೈಬ್ರರಿಗೆ ಹೋಗೋದಾಗಿರ್ಬೋದು, ಆ ರೀತಿಯಾಗಿ ಸಂಡೇನೂ ಕೂಡ ಕೆಲವೊಂದ್ಸರಿ ಆಗುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. So as you heard, the working days are Monday to Saturday in a week, barring first Saturday. But sometimes when he has to visit parents, when he has to visit the community library, he is also working on Sundays. Sir, why did you choose this profession? ನೀವು ಈ ಪ್ರೊಫೆಷನ್ ಟೀಚರ್ ಆಗಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಇದಕ್ಕೆ ಪ್ರೇರಣೆ ನಮ್ಮ ಮುರುಗೇಶ್ ಅಂತ ಹೇಳ್ಬಿಟ್ಟು ಒಬ್ಬ ಪೊಲಿಟಿಕಲ್ ಸೈನ್ಸ್ ಟೀಚರ್ ಇದ್ರು. ನಾನು ಡಿಗ್ರಿ ಮಾಡಬೇಕಾದ್ರೆ ಅವರು, ಇಲ್ಲ ಸರ್ ನಾನು ಟೀಚಿಂಗ್ ಪ್ರೊಫೆಷನ್ಗೆ ನಾನು ಹೋಗಲ್ಲ ಅಂತಂದ್ರು ಕೂಡ ಅವರು ನನಗೆ ಬಲವಂತವಾಗಿ, ಇಲ್ಲ ನೀನು ಟೀಚರೇ ಆಗಬೇಕು, ಆ ಎಲ್ಲ ಎಬಿಲಿಟಿಗಳು ನಿನ್ನ ಹತ್ರ ಇದ್ದಾವೆ ಅಂತ ಹೇಳ್ಬಿಟ್ಟು ಹೇಳಿದರು. ಅವರು ಕೆಲವೊಂದು ಎಕ್ಸ್ಪ್ಲನೇಷನ್ನು ಕೊಟ್ಟರು. ನೀನು ಎಕ್ಸ್ಪ್ಲನೇಷನ್ ಮಾಡುವಂಥ ರೀತಿ, ವಿಚಾರಗಳನ್ನು ಪ್ರೆಸೆಂಟ್ ಮಾಡುವಂತಹ ರೀತಿ, ಇವೆಲ್ಲವೂ ಕೂಡ ಒಬ್ಬ ಟೀಚರ್ನಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಗುಣಗಳು ಇದ್ದಾವೆ. ಹಾಗಾಗಿ ನೀನು ಟೀಚರೇ ಆಗು, ಬೇರೆ ಪ್ರೊಫೆಷನ್ನಿಗೆ ಹೋಗಬೇಡ ಅಂತ ಹೇಳ್ಬಿಟ್ಟು ಅವರೇ ತಮ್ಮ ಸ್ವಂತ ಎಲ್ಲ ಪ್ರಯತ್ನದಿಂದ ನನಗೆ BEd ಕಾಲೇಜ್ಗೆ ಅಡ್ಮಿಷನ್ ಮಾಡೋವರೆಗೂ ಸಪೋರ್ಟ್ ಮಾಡಿದರು. ಅದರ ಜೊತೆಗೆ ಇನ್ನೊಬ್ರು ಹನುಮಂತರಾವ್ ಅಂತ ಹೇಳ್ಬಿಟ್ಟು ಒಬ್ಬ ಲೆಕ್ಚರರ್, ನನಗೆ ಅವರು ಕೂಡ ತುಂಬ ಸಹಾಯ ಮಾಡಿದರು. ಅವರಿಬ್ಬರನ್ನು ನನ್ನ ಲೈಫಲ್ಲಿ ಯಾವತ್ತೂ ನಾನು ಮರೆಯಲ್ಲ. So his teachers, Murugesh sir and Hanumantrao sir, have been an inspiration for him. Murugesh sir especially, he has recognized the qualities that a teacher should have within him. For example, how teaching well, explaining well. Because of these reasons, he encouraged Kalandar sir to become a teacher, which is why he is a teacher now. Sir, what is your daily motivation to go to work? ನಿಮಗೆ ಸ್ಫೂರ್ತಿ ಏನು ದಿನ ಕೆಲಸಕ್ಕೆ ಹೋಗಕ್ಕೆ? ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋದು ಏನಾದರೂ ಒಂದು ಮಾಡಬೇಕು. ಯಾಕಂದರೆ ಅದಕ್ಕೆ ನಮ್ಮ ಪ್ರೇರಣೆ ನಮ್ಮ ಮುರುಗೇಶ್ ಸರ್ ಮತ್ತು ಹನುಮಂತರಾವ್ ಸರ್. ಯಾಕಂದರೆ ಆ ಪ್ರೇರಣೆ ಹೇಗೆ ಅಂದರೆ ಏನಾದರೂ ಮಾಡಬೇಕು ಅನ್ನೋದಾದ್ರೆ ಹೇಗೆ ಅಂತಂದರೆ, ಈಗ ನನ್ನ ಪ್ರೊಫೆಷನಲ್ ನಾನು ಟೀಚರ್ ಆಗಿದ್ದೀನಿ. ಆ ಟೀಚರ್ ಅನ್ನುವಂತಹ ಒಂದು ವೃತ್ತಿಗೆ ಒಂದು ಒಳ್ಳೆ ಗೌರವ ಕೊಡಬೇಕು. ಅದರ ಜೊತೆಗೆ ಆ ವೃತ್ತಿಯಲ್ಲಿ ಬರ್ತಕ್ಕಂಥ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು. ಗುರು ಬಯಸೋದು ಅದನ್ನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋದಾಗ ಅವರು ಹೆಮ್ಮೆ ಪಡ್ತಾರೆ. ಇದಕ್ಕೆ ನಾನು ಕೂಡ ಸಾಕ್ಷಿಯಾಗಿದ್ದೀನಿ.
ಈಗಲೂ ಕೂಡ ನನ್ನ ಹನುಮಂತರಾವ್ ಸರ್ ನನ್ನನ್ನು ನೋಡಿದ್ರೆ ಅಷ್ಟೇ ರೆಸ್ಪೆಕ್ಟಿಂದ ಕಾಣ್ತಾರೆ, ಮತ್ತು ನಾನು ಕೂಡ ಅವ್ರನ್ನ ಅಷ್ಟೇ ರೆಸ್ಪೆಕ್ಟಿಂದ ಕಾಣ್ತೀನಿ. ಇದೇ ನನಗೆ ಎವ್ರಿಡೇ ಮೋಟಿವೇಶನ್. So his daily motivation to go to work and perform his best is his wish for his children to reach to a position where they can give back just like how his teachers have given to him. And my last question to you, if you have to give one advice to all the students for a lifetime, what that would be? ಒಂದು ಯಾವುದಾದ್ರೂ ಸಲಹೆ ಮಕ್ಕಳಿಗೆ ನೀವು ಕೊಡಬೇಕಂದ್ರೆ ಏನು ಅದು? ಕಂಟಿನ್ಯೂಯಸ್ ಆಗಿ ನಿಮ್ಮ ಕರ್ತವ್ಯ ಏನಿದೆ, ನಿಮ್ಮ ಕೆಲಸ ಏನಿದೆ, ಮೀನ್ಸ್ ಓದೋದು, ಬರೆಯೋದು, ಹೋಮ್ವರ್ಕ್ ಮಾಡೋದನ್ನ ಆಗಿನ ಸಮಯಕ್ಕೆ ನೀವು ಮಾಡಿದರೆ ನೀವು ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅದರ ಜೊತೆಗೆ ನಮ್ಮ ಮನೆಯ ನಿತ್ಯ ಕೆಲಸಗಳನ್ನು ಕೂಡ ನಾವು ಮಾಡೋದ್ರ ಜೊತೆಗೆ ಇವನ್ನೆಲ್ಲ ಮಾಡಿದ್ರೆ ನಮಗೆ ಸಂತೋಷ ಸಿಗುತ್ತೆ, ನಮ್ಮ ಪೇರೆಂಟ್ಸಿಗೆ ಸಂತೋಷ ಸಿಗುತ್ತೆ, ಮತ್ತು ನಾವೆಲ್ಲರೂ ಕೂಡ ಒಂದು ಒಳ್ಳೆ ಹೆಲ್ದಿ ಎನ್ವಿರಾನ್ಮೆಂಟಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಸಕ್ಸಸ್ಸು ನಮ್ಮ ಶ್ರಮದಲ್ಲೇ ಇದೆ. ಅದಕ್ಕೆ ನನಗೊಂದು ಮೊದಲನೇ ದೊಡ್ಡ ಪ್ರೇರಣೆ ಏನಪ್ಪ ಅಂತಂದರೆ, ಇಲ್ಲಿ ಒಳಗಡೆಗೆ ನಾನು ಸುಮ್ಮನೆ ಹಾಗೇ ಒಂದು ಓದಬೇಕಾದ್ರೆ ಒಂದು ವಿಷಯ ಸಿಕ್ಕಿತ್ತು, ಮೆಹನತ್ ಸೆ ತಕ್ದೀರ್ ಬದಲ್ತಿ ಹೈ ಓ ಇತನಾ ಹಿ ಸಚ್ ಹೈ ಕೆ ಸುಬಹ ಸೂರಜ್ ನಿಕಲ್ತಿ. ಅಂದರೆ ಸೊ ಅದು ನಾವು ಹೇಗೆ ಕಷ್ಟಪಟ್ಟಂಗೆ ನಮಗೊಂದು ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆಯೇ ನನಗೆ ನಿಜವಾದ ಪ್ರೇರಣೆ ಮತ್ತು ಈಗಿನ ಕೆಲಸಕ್ಕೆ ಕಾರಣ. So one advice which he is giving all the students is, do your homework along with your household work, helping your parents in household work as and when, and don't be dependent on anyone. That's how you will cultivate an independent habit. And as he was giving an example of a proverb, the truth that hard work gives you success is as much as the truth that sun rises every day. So what a good thought to end this interview. Thank you so much.